ಆ್ಯಕ್ಚುಲಿ ಇವ್ರು ಡ್ರೆಸ್ ಸೆನ್ಸ್ ತೊಗೊಂಡಿಗೆ ಈಗ ಇವರು ಹೇರ್ ಕಟ್ ಮಾಡ್ತಾರೆ, ನಾವು ಹೇರ್ ಕಟ್ ಮಾಡ್ತೇವೆ. ಬಟ್ ಇವರು ಆ ಶೂಸು ಅಂದರೆ ಯೂನಿಫಾರ್ಮ್ ಒಂದು ಸ್ಟೈಲಿಶ್ ಆಗಿದೆ ಅಂತ ಅದು ನಾವು ಕೆಲಸ ಮಾಡ್ತೀವಿ, ಅವರು ಕೆಲಸ ಮಾಡ್ತಾರೆ ಅಲ್ವಾ? ಇದು ಡಿಫ್ರೆನ್ಸ್. ಇದು ನಮ್ಮಲ್ಲಿ ಬರಬೇಕು. ಹೆಂಗಂದ್ರೆ ಹಂಗೆ ಚಂದಿಗೆ ಹೋಗಿ ಕೆಲಸ ಮಾಡೋದು, ನೈಟ್ ಮಾಡ್ಟಲ್ಲಿ ಕೆಲಸ ಮಾಡೋದು, ಬೈಕ್ ಕೆಲಸ ಮಾಡೋದು, ಒಂದು ಶಿಸ್ತಿರ್ಬೇಕು. ಅಂಗಡಿಗೆ ಒಂದು ಯೂನಿಫಾರ್ಮ್ ಆಗಬೇಕು, ಅದಕ್ಕೊಂದು ಬ್ರ್ಯಾಂಡ್ ಬರಬೇಕು, ಅಂಗಡಿ ಹೆಸರು ಪಾಪುಲರ್ ಅಂತ ಆಗಿದೆ. ಆ ಥರ ಇರಬೇಕು. ನಾವು ಹೆಂಗಂದ್ರೆ ಬರೋದು ಹೋಗೋದು ಖಂಡಿತ ಅದು ಆಗ್ಬಾರ್ದು. ಸ್ವಲ್ಪ ಬದಲಾವಣೆ ಆಗಿಲ್ಲ ಅಂದರೆ ಸಂಘಟನೆ ಮಾಡೋಕ್ಕೂ ಆಗಲ್ಲ. ನೀವು ಸಂಘಟನೆ ಮಾಡೋಕ್ಕೆ ಇಲ್ಲಿ ಬರಬೇಕು, ಎಷ್ಟು ಖರ್ಚು ಮಾಡಿರಿ ಬೆಳಗ್ಗೆ ಎಲ್ಲರೂ ಎಷ್ಟು ಖರ್ಚು ಮಾಡಿರಿ? ಖರ್ಚಾಗಲ್ವಾ? ಖರ್ಚಾಗಬೇಕು ಅಂದರೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿ ಬರ್ಬೇಕಂದ್ರೆ ದುಡಿಬೇಕು, ಸಣ್ಣ ದುಡಿಬೇಕು. ದಿನ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ದುಡ್ಡು ಸೋರ್ಸ್ ದುಡ್ಡು ಬರುತ್ತಾ? ನಿಮ್ಮ ಮೊಬೈಲಲ್ಲಿ ಸಹ ಅಪ್ಡೇಟ್ ಕೊಡಲಿಲ್ಲ ಅಂದ್ರೆ ಹ್ಯಾಂಗ್ ಆಗುತ್ತೆ. ಅಪ್ಡೇಟ್ ಕೊಡಾಗ ರಿಫ್ರೆಶ್ ಆಗುತ್ತೆ, ಹೊಸದಾಗಿ ಚೆನ್ನಾಗಿ ಆಗ್ಬೇಕಾಗುತ್ತೆ. ಅದೇ ರೀತಿ ನಾವು ಅಷ್ಟು ಬದಲಾವಣೆ ಆಗ್ಬೇಕು. ನಾವು ಉದಾಹರಣೆ ಸರ್ ಡ್ರೆಸ್ ಸೆನ್ಸ್ ಕೊಟ್ಟಿದ್ದೀವಿ ಸರ್. ನಾವು ಸ್ವಲ್ಪ ಒಳಗೆ ಯಾಕೆ ಶೂ ಮೇಂಟೈನ್ ಮಾಡಬೇಕು, ಹೈಜೀನ್ ಮತ್ತು ಟೀ ಶರ್ಟ್ ಮೇಂಟೈನ್ ಮಾಡಬೇಕು, ಇದೇ ಉದ್ದೇಶಕ್ಕೆ.